ಇಂಥ ಭಾಗವತ ಏನಿದೆ ಇದರ ಒಂದೊಂದು ಅಕ್ಷರ ಶ್ರೀಕೃಷ್ಣನ ಮೂರ್ತಿ. ಸರ್ವೇ ವರ್ಣಾಃ ವಾಂಗ್ಮಯ ಮೂರ್ತಯ, ಎರಡು ಭಾಗವತದಲ್ಲಿ ಬಂದದ್ದು. ಒಂದು ಇದು ಸರ್ವೇ ವರ್ಣಾಃ ವಾಂಗ್ಮಯ ಮೂರ್ತಯ, ಇಲ್ಲಿ ಬರುವ ಪ್ರತಿಯೊಂದು ಅಕ್ಷರ ಕೃಷ್ಣನ ಪ್ರತಿಮೆ. ನೀವೊಂದು ಶ್ಲೋಕ ಓದಿದಾಗ ಅದರೊಳಗೆ 32 ಅಕ್ಷರ ಇದ್ದರೆ 32 ಕೃಷ್ಣನ ರೂಪವನ್ನು ಗುಣಗಾನ ಮಾಡಿದ ಪುಣ್ಯ ಬರುತ್ತೆ. ನೀವೊಂದು ಪುಸ್ತಕ ಇಟ್ಟು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರೆ 18,000 ಶ್ಲೋಕಗಳ ಒಳಗಿರುವ ಅಕ್ಷರಗಳ ಒಂದೊಂದು ಕೃಷ್ಣನ ಪ್ರತಿಮೆಗೆ ಪ್ರದಕ್ಷಿಣ. ನೀವು ಒಂದು ಕೃಷ್ಣನ ಪ್ರದಕ್ಷಿಣೆ ಅಷ್ಟು ಮಾಡೋ ಬದಲು ಅಷ್ಟೊಂದು ಕೃಷ್ಣ ಇಟ್ಕೊಂಡು ಒಂದು ಪ್ರದಕ್ಷಿಣೆ ಮಾಡಿಬಿಟ್ರೆ ಬೇಕಾದಷ್ಟು ಪುಣ್ಯ ಬರುತ್ತೆ. ಇನ್ನೂ ಒಂದೇನೆಂದರೆ, ಉದ್ದವರು ಕೃಷ್ಣನ ಜೊತೆಗೆ ಬರ್ತೀನಿ ಇಂದಾಗ ಉದ್ದವರಿಗೆ ಭಾಗವತವನ್ನು ಕೊಟ್ಟು ಭಗವಂತ ತಾನು ಅದೃಶ್ಯನಾಗಿ ಒಂದು ರೂಪದಿಂದ ಭಾಗವತದ ಒಳಗೆ ಸೇರಿಬಿಟ್ನಂತೆ. ಭಾಗವತ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಭಾಗವತ.